ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಟಕ್ಕೀಲ ಫುಲ್ ಹೇರ್ ಎಲ್ಲ ಟ್ರಿಮ್ ಮಾಡಿದ್ದೆ, ಮತ್ತು ಈಗ ಹೇರ್ ಬಂದಿದೆ. ಇವಳಿಗೀಗ ಒಂದು 2 ಇಯರ್ಸ್ ಆಯಿತು. ಜೋರ ಇವಳು ಎಲ್ಲ ಒಂದೇ ಏಜಲ್ಲಿ ಬರ್ತಾರೆ. ಸುಸು ಮಾಡೋಕ್ಕೆ ಬಂದಿದ್ದಾಳೆ ಹೊರಗಡೆ. ಹೇರು ಮತ್ತೆ ಬಂದಿದೆ, ಸುಮಾರು ಟ್ರಿಮ್ ಮಾಡಿದ್ದೆ. ನೋಡ್ಬೋದು, ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಇವ್ರ ಬಗ್ಗೆ ಎಲ್ಲ ಸುಮಾರು ಟೈಮ್ ಆಗೋಯ್ತು ಅಪ್ಡೇಟ್ನ ಕೊಟ್ಟು. ಮತ್ತೊಂದ್ಸಲಿ ಅಪ್ಡೇಟ್ನ ಕೊಟ್ಬಿಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಓಯ್ ಬಾ, ಬಾ ಬಾ ಅಲ್ಲಿ ಬಾ, ತಗೋ ಬಾ. ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ. ಸೊ ನೋಡ್ಬೋದು, ತುಂಬ ಜನ ಕೇಳ್ತಾಯಿದ್ರಿ ಅಪ್ಡೇಟ್ನ ಕೊಡಿ ಅಂಥೇಳಿ. ಹಾಗೆ ಒಂದು ಅಪ್ಡೇಟ್ನ ಕೊಡೋಣ ಅಂಥೇಳಿ. ಏಜ್ ಒಂದು 2 ಇಯರ್ಸ್ ಆಗಿದೆ. ಬಾ, ಪ್ರೆಸೆಂಟ್ ಇವಳು ಹೀಟಿಗೆ ಬಂದಿದ್ದಾಳೆ. ಸೊ ಇದು ಇವಳದು 5ನೇ ಹೀಟು. ಒಂದ್ಸಲಿ ಕೂಡ ಮರಿ ಮಾಡಿಸಿಲ್ಲ, ಈ ಸಲ ಮಾಡಿಸ್ಬೇಕು. ಟಾಯ್ಲೆಟ್ ಮಾಡೋಕ್ಕೆ ಬಂದಿದ್ದಾಳೆ. ರೋಡಲ್ಲಿ ಮಾಡಿರ್ತಾಳೆ. ಸೊ ನಾವು ಅದನ್ನು ತೆಗೆದಾಕಬೇಕು. ಇಲ್ಲೇ ಎಲೆ ಎಲ್ಲ ಬಿದ್ದಿದೆಯಲ್ಲ, ಸೊ ಅದ್ರಲ್ಲಿ ತಗೊಂಡು ತೆಗೆದಾಕಬೇಕು. ಬಾ, ಓಯ್ ಬಾ. ಇವಳು ಬಂದು ಮೊದಲನೇ ಹೀಟು 6 ತಿಂಗಳಿಗೆ ಬಂದಿದ್ಲು. ಸೆಕೆಂಡ್ ಹೀಟ್ ಬಂದು 1 ವರ್ಷಕ್ಕೆ ಬಂದು. ಸೊ ಪೇಪರ್ ಎಲ್ಲ ಇರೋದ್ರಿಂದ ಪೇಪರ್ ಅಪ್ಲೈ ಮಾಡಬೇಕಲ್ಲ. ಸೊ ಪೇಪರ್ ಅಪ್ಲೈ ಮಾಡಬೇಕಂದ್ರೆ 1.5 ವರ್ಷ ಆಗಿರಬೇಕು. ಇವಳು 1 ವರ್ಷಕ್ಕೆ ಸೆಕೆಂಡ್ ಹೀಟಿಗೆ ಬಂದಿದ್ದರಿಂದ ಹೀಟ್ನು ಸ್ಕಿಪ್ ಮಾಡಿದ್ವಿ. ನಮ್ಮ 3ನೇ ಹೀಟ್ ಬಂದು ಮಳೆಗಾಲ ಟೈಮಲ್ಲಿ ಬಂದಿದ್ಲು. ಮಳೆಗಾಲದ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ ಬ್ರೀಡಿಂಗ್ ಮಾಡೋದು ಅಂಥೇಳಿ ಮಾಡಲಿಲ್ಲ ಆಗ. ಸೊ ಅದಾದಮೇಲೆ ಇನ್ನೊಂದು ಹೀಟಿಗೆ ಬಂದು 4ನೇ ಹೀಟು. ಸೊ ಆಗ ಬ್ರೀಡಿಂಗ್ನ ಮಾಡಿಸಿದ್ವಿ. ಬಟ್ ಡೇಟ್ ಏನು ಹೆಚ್ಚು ಕಡಿಮೆ ಆಗಿ ಸೊ ಸೂಡೋ ಪ್ರೆಗ್ನೆನ್ಸಿ ಆಗೋಯ್ತು. ಪ್ರೆಗ್ನೆಂಟ್ ಆಗಲಿಲ್ಲ. ನೋಡ್ಬೋದು, ಈ ಕಡೆ ನೋಡು. ಫೇಸ್ ಹತ್ರ ಎಲ್ಲ ಹೇರ್ನ ಕಟ್ ಮಾಡಬೇಕು. ನೆಕ್ಸ್ಟು ಫುಲ್ಲು ಟ್ರಿಮ್ ಮಾಡೋದು ಏನೋ ನೋಡಬೇಕು. ನೆಕ್ಸ್ಟ್ ಸಮ್ಮರ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಮೇಟಿಂಗ್ ಮಾಡಿ ಪ್ರೆಗ್ನೆಂಟ್ ಎಲ್ಲ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ನೋಡಬೇಕು. ಆದರೆ ಫುಲ್ಲು 0 ಟ್ರಿಮ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಹೀಟ್ ಬಂದು ಬೀಗಲ್ ಫಸ್ಟು ಬಂದಿತ್ತು. ಬೀಗಲ್ ಬಂದಾದ್ಮೇಲೆ 1 ಮಂತು ಲೇಟಾಗಿ ಇವಳು ಬಂದಿದ್ಲು. ಬಟ್ ಈ ಸಲ ಬೀಗಲ್ ಬಂದು ಒಂದು 10 ಡೇಸಿಗೆ ಇವಳು ಬಂದಳು. ಅಂದರೆ ಒಂದು ಡಾಗ್ ಬಂತು ಹೀಟಿಗೆ ಅಂತ ಹೇಳಿದ್ರೆ ಆ ಸ್ಮೆಲ್ಲಿಗೆ ಬೇರೆ ಡಾಗ್ಗಳು ಕೂಡ ಬರುವಂಥ ಚಾನ್ಸ್ ಇರುತ್ತೆ. ಅದೇ ರೀತಿ ಜೋರ ಕೂಡ ಅದೇ ರೀತಿ ಬಂದಿದ್ದು. ಸೊ ಅವಳು ಬಂದು ಫಸ್ಟು ಅದು ಬೀಗಲ್ ಬಂದಾದಮೇಲೆ ಪಗ್ ಬಂತು. ಪಗ್ ಬಂದಾದಮೇಲೆ ನಮ್ಮ ಟಕ್ಕೀಲ ಬಂದಿದ್ದಾಳೆ. ಸೊ ಈ ರೀತಿ 1 ಡಾಗ್ ಬಂದಿದ್ದಕ್ಕೆ ಎಲ್ಲ ಡಾಗ್ಗಳು ಕೂಡ ಬಂದಿದೆ. ಸೊ ಒಂದು 4-5 ನಾಯಿಗಳು ಒಟ್ಟಿಗೆ ಹೀಟಿಗೆ ಬಂದಿವೆ. ಸೊ ಅದರಲ್ಲೊಂದು 3 ನಾಯಿ ನೋಡಬೇಕು, ಮಾಡಿಸ್ಬೇಕು. ಸೊ ಎಲ್ಲ ಡಾಗ್ಗಳು ಮೇಟಿಂಗ್ ಮಾಡಿಸಿದ್ವಿ ಅಂತ ಹೇಳಿದ್ರೆ ಎಲ್ಲ ಡಾಗ್ ಒಟ್ಟಿಗೆ ಮರಿ ಹಾಕೊಂಡ್ರೆ ಒಂದು ವೇಳೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ನೋಡೋಣ ಈ ಸಲ ಮಾಡಿಸಿ ಮೇಟಿಂಗ್ ಏನಾಗುತ್ತೆ ಅಂತ ರಿಸಲ್ಟ್ ನೋಡೋಣ. ಒಂದು 3-4 ಡಾಗಿಗೆ ಮೇಟಿಂಗ್ ಮಾಡಿಸ್ಬೇಕು. ಮೇಟಿಂಗ್ ಮಾಡಿಸಿರೋ ನಾಯಿಗಳೆಲ್ಲ ಮರಿ ಹಾಕುತ್ತೆ ಅನ್ನೋಂಗೂ ಇಲ್ಲ. ಸೊ ಒಂದು ಇನ್ಫಾರ್ಮೇಷನ್ ಕೊಡೋಣ, ಅಪ್ಡೇಟು ಮೇಟಿಂಗೆಲ್ಲ ಮಾಡಾದ್ಮೇಲೆ. ಸೊ ಅಪ್ಡೇಟ್ನ ಕೊಡೋಕ್ಕೆ ಕಷ್ಟ, ಜಾಸ್ತಿ ಸುಸ್ತೇನು ಮಾಡಬಾರ್ದು ಅವರಿಗೆ. ಹಾಗಾಗಿ ಈಗಲೇ ಒಂದು ಅಪ್ಡೇಟ್ನ ಕೊಡೋಣ ಅಂಥೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಟಕ್ಕೀಲ ಮರಿ ಹಾಕಿದ್ರೆ ಹೇಳಿ, ಮರಿ ಬೇಕು ಅಂಥೇಳಿ. ಏನು ಮಾಡೋದು, ಒಂದು ಸಲ ಕೂಡ ಮರಿ ಮಾಡ್ಸೋದಕ್ಕಾಗಿಲ್ಲ. ಈ ಸಲ ಆದರೂ ಮರಿ ಹಾಕ್ತಾಳ ನೋಡೋಣ. ಮರಿ ಹಾಕಿದ್ರೆ ಅಪ್ಡೇಟ್ಗಳನ್ನ ಕೊಡ್ತೀನಿ. ಸೊ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ ಅವರು ತೊಗೋಬೋದು.
ಬಟ್ ಮೈಟಿಂಗ್ ಆಗಿದ ತಕ್ಷಣ ಮರಿ ಹಾಕುತ್ತೆ ನಾವು ಇಲ್ಲ, ನೋಡೋಣ. ಮರಿ ಹಾಕಿದ್ರೆ ಹೇಳ್ತೀನಿ. ನೀವೇನಾದರೂ ಬೈ ಮಾಡೋಂಗಿದ್ರೆ ಆ ಟೈಮಿಗೆ ಮಾಡ್ಬೋದು. ಸೊ ನೋಡ್ಬೋದು ಟಕೀಲಾ ಹೇಗಿದ್ದಾಳೆ ಅಂಥೇಳಿ. ಸೊ ಹೇಗಿದ್ದಾಳೆ ಈಗ ಅಂಥೇಳಿ ಕಮೆಂಟ್ ಮಾಡಿ. 2 ವರ್ಷ ಆಗಿದೆ. ಸೊ 2 ವರ್ಷದ ತನಕ ಈ ರೀತಿ ಯಾರು ಹೇರ್ ಮೇಂಟೈನ್ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ. ಆದರೂ ಸ್ವಲ್ಪ ಹೇರು ಬಂದಿದೆ ಈಗ ಟ್ರಿಮ್ ಮಾಡಿದ್ದು. 2 ವರ್ಷದಲ್ಲಿ ನಮ್ಮ ಸಿರಿ ಮೇಂಟೈನ್ ಎಲ್ಲ ಮಾಡಿದ್ವಲ್ಲ ಹೇರು, ಆ ರೀತಿ ಎಲ್ಲ ಈಗ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅವಳನ್ನ ಕೂಡ ಅಷ್ಟೇ ತುಂಬ ಟೈಮು ಹೇರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಹೇಗಿದ್ದಾಳೀಗ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.